ಎಲ್ಲರಿಗೂ ರಾಮಾಯಣದ ಬಗ್ಗೆ ಗೊತ್ತೇ ಇದೆ. ರಾಮ, ಲಕ್ಷ್ಮಣ, ಸೀತಾದೇವಿ, ರಾವಣ, ಹನುಮಂತನ ಜೊತೆ ಲವ ಕುಶನ ಕಥೆ ಗೊತ್ತಿದೆ. ಇನ್ನು ಆಂಜನೇಯನಿಗೆ ಶ್ರೀರಾಮನ ಮೇಲಿದ್ದ ಪ್ರೀತಿ ಎಷ್ಟು ಅಂತ ಗೊತ್ತೇ ಇದೆ. ನಾನು ಯಾಕೆ ಈ ಸ್ಟೋರಿ ಹೇಳ್ತಿದ್ದೀನಿ ಅನ್ಕೊಂತಿದ್ದೀರಾ ಅಲ್ವಾ? ಹೇಳ್ತೀನಿ ಕೇಳಿ. ರಾಮಾಯಣದಲ್ಲಿ ರಾಮನಿಗೆ ಪಟ್ಟಾಭಿಷೇಕದ ನಂತರ ಸೀತೆಯು ದಿನಾ ಹಣೆಗೆ ಕುಂಕುಮವನ್ನು ಹಚ್ಕೊಳ್ತಾ ಇದ್ರು. ಅದನ್ನ ಕಂಡ ಹನುಮಂತ ಸೀತೆಯ ಬಳಿ ಹೋಗಿ, ನೀವು ಯಾಕೆ ದಿನ ಹಣೆಗೆ ಕುಂಕುಮ ಹಚ್ಕೋತಿದ್ದೀರಾ ಅಂತ ಕೇಳಿದಾಗ ಸೀತೆ ಹನುಮಂತನಿಗೆ ಹೇಳಿದ್ರಂತೆ, ನಾನು ಕುಂಕುಮ ಹಚ್ಚೋದ್ರಿಂದ ಶ್ರೀರಾಮನ ಆಯಸ್ಸು ಜಾಸ್ತಿಯಾಗಿ ಸದಾ ನನ್ನ ಜೊತೆ ಇರ್ತಾರೆ ಅಂತ ಹೇಳಿದಾಗ ಅದನ್ನ ಕೇಳಿದ ಹನುಮಂತ, ಸೀತಾಮಾತೆ ಹಿಡುವ ಒಂದು ಚುಕ್ಕೆಯಿಂದ ರಾಮನ ಆಯಸ್ಸು ಜಾಸ್ತಿಯಾಗಿ ನಿಮ್ಮ ಜೊತೆ ಇರ್ತಾರೆ ಅಂದ್ರೆ ಇನ್ನು ನನ್ನ ಇಡೀ ದೇಹಕ್ಕೆ ಸಿಂಧೂರವನ್ನು ಹಚ್ಕೊಂಡ್ರೆ ಇನ್ನು ರಾಮನ ಆಯಸ್ಸು ಜಾಸ್ತಿಯಾಗಿ ಯಾವಾಗಲೂ ನನ್ನ ಜೊತೆ ಇರಬೇಕೆಂಬ ಆಸೆಯಿಂದ ತನ್ನ ಸೇವಕರಿಂದ ಬಂಡಿಯಷ್ಟು ಕುಂಕುಮ ತರಿಸ್ಕೊಂಡು ತನ್ನ ಇಡೀ ದೇಹವನ್ನ ಕುಂಕುಮದಲ್ಲಿ ಮುಳುಗಿಸ್ಕೊಂಡು ಶ್ರೀರಾಮನ ಬಳಿ ಹೋಗ್ತಾರೆ. ಇದನ್ನ ಕಂಡ ಶ್ರೀರಾಮ ಹನುಮಂತನ ಮುಗ್ಧ ಭಕ್ತಿಯನ್ನ ನೋಡಿ ನಗುತ್ತಾ, ನನಗೆ ಎಷ್ಟೇ ಜನುಮ ಇದ್ರೂ ನೀನು ನನ್ನ ಬಳಿಯೇ ಇರ್ತೀಯ ಅಂತ ವರ ಕೊಡ್ತಾರೆ. ಇದರಿಂದ ತಿಳಿಯುತ್ತೆ ರಾಮನೆಲ್ಲೋ ಹನುಮನು ಅಲ್ಲೇ ಅಂತ.